ಅಥಣಿ ತಾಲೂಕಿನ ಅಥಣಿ ಪಟ್ಟಣದಲ್ಲಿ ಸದ್ದಿಲ್ಲದೆ ನಡೀತಾ ಇದೆ ಅಕ್ರಮ ಗಣಿಗಾರಿಕೆ. ಹೌದು, ಗಣಿಗಾರಿಕೆ ನಡೆಸುವ ಮಾಲೀಕರು ತಮ್ಮದೇ ಆದಂತಹ ದರ್ಬಾರ್ ಮಾಡ್ಕೊಂಡು ಬಿಟ್ಟಿದ್ದಾರೆ. ಅಥಣಿ ತಾಲೂಕಿನ ಹರದಿಯ ಭಾಗದಲ್ಲಿ ಗ್ರಾಮೀಣಕ್ಕೆ ಹೊಂದಿಕೊಂಡ ಕೃಷ್ಣ ಬಡಾವಣೆ ಇದ್ದು, ಸರ್ವೆ ನಂಬರ್ 348 ಇದರ ಅಷ್ಟು ಕ್ಷೇತ್ರ 140 ಎಕರೆ ಜಾಗವಿದ್ದು, ಇದು ಸರ್ಕಾರಕ್ಕೆ ಸಂಬಂಧಿಸಿದ ಜಮೀನಾಗಿರುತ್ತೆ. ಇದರಲ್ಲಿ ಸಾವಿರಾರು ಕುಟುಂಬಗಳಿಗೆ ಆಸರೆ ಮನೆ ಯೋಜನೆಯಲ್ಲಿ ಕರ್ನಾಟಕ ರಾಜ್ಯ ಸರ್ಕಾರ 2001-2ರಲ್ಲಿ ಮನೆ ಮಂಜೂರು ಮಾಡಿದ್ದು, ಅದೇ ರೀತಿ ಅಥಣಿ ಪುರಸಭೆಗೆ ಕಸ ಹಾಕಲೆಂದು 10 ಎಕರೆ ಜಾಗ ಇದೆ. ಹಾಗೆ ಸರ್ಕಾರಿ ಆಸರೆ ಮನೆ ಕಟ್ಟಡಗಳಿಗೂ ಕೂಡ 20 ಎಕರೆ ಜಮೀನನ್ನ ಮೀಸಲಿಟ್ಟು ಪುರಸಭೆಗೆ ವರ್ಗಾವಣೆ ಮಾಡಲಾಗಿರುತ್ತೆ. ಅದೇ ರೀತಿ ಕ್ರಿಶ್ಚಿಯನ್ ಸಮುದಾಯಕ್ಕೆ ರುದ್ರಭೂಮಿಗಾಗಿ ಜಾಗ ನೀಡಲಾಗಿದೆ. ಅದರ ಭಾಗದಲ್ಲಿ ಸರ್ಕಾರಿಯ ಬಾಲಕ ಬಾಲಕಿಯರ ಹಾಸ್ಟೆಲ್, ಸರ್ಕಾರಿ ಶಾಲೆ, ಸರ್ಕಾರಿಯ ಕೆಲ ಕಚೇರಿಗಳು ಕೂಡ ಇದ್ದು, ಇದರ ಭಾಗವಾಗಿ ಅಥಣಿ ಕ್ಷೇತ್ರ 102 ಗ್ರಾಮಗಳನ್ನು ಹೊಂದಿಕೊಂಡಿರುವ ಕಾರಣದಿಂದಾಗಿ ಸಜ್ಜಲ್ ಮಾಡಿಕೊಳ್ಳಲು 5 ಎಕರೆ ಜಮೀನನ್ನ ಮೀಸಲಿಟ್ಟಿದ್ದು, ಈಗ ಅದೇ ಜಾಗದಲ್ಲಿ ಸದ್ದಿಲ್ಲದೆ ಅಕ್ರಮ ಗಣಿಗಾರಿಕೆ ನಡೆಯುತ್ತಿದೆ. ಗಣಿಗಾರಿಕೆಗಾಗಿ ಕೆಲ ಮಾಲೀಕರು ಈ ಹಿಂದೆ ಒಂದು ಬಾರಿ ಸರ್ಕಾರದಿಂದ ಅನುಮತಿಯನ್ನ ಕೂಡ ಪಡೆದುಕೊಂಡಿರ್ತಾರೆ. ಅದೇ ಒಂದು ಕಾರಣ ಇಟ್ಕೊಂಡು ಒಂದು ಹೆಸರಿನಲ್ಲಿ ಹಲವಾರು ಗಣಿಗಾರಿಕೆ ಮಾಡಿಕೊಳ್ಳುತ್ತಿದ್ದಾರೆ. ಸುಮಾರು 1 ಎಕರೆಗೆ ಮಾತ್ರ ಅನುಮತಿ ಇರಬಹುದು, ಆದ್ರೆ ಈಗ 40 ಎಕರೆಯಲ್ಲಿ ಅಕ್ರಮವಾಗಿ ಗಣಿಗಾರಿಕೆ ಮಾಡುತ್ತಿದ್ದಾರೆ. ನಮ್ಮ ರಾಜ್ಯದಲ್ಲಿ ಕೆಲ ವರ್ಷಗಳ ಹಿಂದೆ ಗಣಿಗಾರಿಕೆಯಲ್ಲಿ ಸಿಡಿಮದ್ದು ಬ್ಲಾಸ್ಟ್ ಮಾಡೋ ಸಮಯದಲ್ಲಿ ಕೆಲ ಯುವಕರು ಮರಣ ಹೊಂದಿದ್ದಾರೆ. ಇದರಿಂದ ರಾಜ್ಯ ಸರ್ಕಾರ ಯಾರು ರಾಜ್ಯದಲ್ಲಿ ಗಣಿಗಾರಿಕೆ ಮಾಡುತ್ತಿದ್ದಾರೋ ಅವರ ಅನುಮತಿ ಪತ್ರಗಳನ್ನು ಪರಿಶೀಲನೆ ಮಾಡಿ, ಹಾಗೆ ಕಾನೂನು ನಿಯಮವನ್ನ ಉಲ್ಲಂಘನೆ ಮಾಡಿ ಅಕ್ರಮವಾಗಿ ಗಣಿಗಾರಿಕೆ ಮಾಡುತ್ತಿದ್ದಾರೋ ಅವರ ಲೈಸೆನ್ಸ್ಗಳನ್ನು ರದ್ದು ಮಾಡಿ ಅಂಥವರ ವಿರುದ್ಧ ಕಾನೂನು ಕ್ರಮ ಕೈಗೊಳ್ಳಬೇಕು ಅಂತ ಆದೇಶ ನೀಡಿತ್ತು. ಹೀಗಿದ್ರೂ ಕೂಡ ಅಥಣಿ ತಾಲೂಕಿನಲ್ಲಿ ಸದ್ದಿಲ್ಲದೆ ತಮ್ಮದೇ ದರ್ಬಾರ್ ಮಾಡಿಕೊಂಡು ಅಕ್ಕಪಕ್ಕ ವಿದ್ಯಾರ್ಥಿಗಳ ಹಾಸ್ಟೆಲ್ ಇದ್ರೂ ಕೂಡ ಅದನ್ನ ಲೆಕ್ಕಿಸದೆ ರಾತ್ರಿ ಸಮಯದಲ್ಲಿ ಸಿಡಿಮದ್ದು ಸಿಡಿಸಿ ವಿದ್ಯಾರ್ಥಿಗಳಿಗೆ ತೊಂದರೆ ಕೊಡುತ್ತಿದ್ದಾರೆ. ಇದರಿಂದ ಗ್ರಾಮಸ್ಥರು ಹಾಗೂ ಸಾಕು ಪ್ರಾಣಿಗಳಿಗೂ ಕೂಡ ಸಾಕಷ್ಟು ತೊಂದರೆ ಆಗ್ತಾ ಇದೆ. ಈಗ ಈ ಜಾಗವನ್ನ ನೋಡಿದಾಗ ಆತಂಕ ಸೃಷ್ಟಿಯಾಗ್ತಾ ಇದೆ. ಇದರ ಬಗ್ಗೆ ಸಂಬಂಧಪಟ್ಟ ಅಧಿಕಾರಿಗಳು ಇದ್ದಾರೋ ಇಲ್ಲ ಸತ್ತಿದ್ದಾರೋ, ಅಥವಾ ಗಣಿಗಾರಿಕೆ ಮಾಲೀಕರ ಬಳಿ ಗಿಂಬಳವನ್ನ ತೆಗೆದುಕೊಂಡು ಜಾಣ ಮೌನಕ್ಕೆ ಜಾರಿದ್ದಾರೋ ಏನು ಎಂದು ಸಾರ್ವಜನಿಕರು ಅನುಮಾನ ವ್ಯಕ್ತಪಡಿಸುತ್ತಿದ್ದಾರೆ. ಇನ್ನು ಮುಂದಿನ ಸಂಚಿಕೆಯಲ್ಲಿ ಅಕ್ರಮ ಗಣಿಗಾರಿಕೆ ಮಾಡುತ್ತಿರುವ ಮಾಲೀಕರು ಯಾರು ಏನು ಅನ್ನೋದರ ಕುರಿತ ಸಂಕ್ಷಿಪ್ತ ಮಾಹಿತಿಗಳನ್ನ ದಾಖಲೆ ಸಮೇತ ನಿಮ್ಮ ಮುಂದೆ ಇಡ್ತೇವೆ, ಕಾದು ನೋಡಿ.